AI ಇಂದ ಸ್ಟೂಡೆಂಟ್ಸ್ ಎಷ್ಟು ಫಾಸ್ಟ್ ಆಗಿ ಓದ್ಕೋಬಹುದು ಗೊತ್ತಾ? ಎಷ್ಟೆಲ್ಲ ಅನುಕೂಲಗಳಿದೆ. ಸೊ ನಿಮಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋನ ಮೇ ಬಿ ಪೇರೆಂಟ್ಸ್ ನೋಡ್ತಿರ್ಬೋದು ಅಥವಾ ಸ್ಟೂಡೆಂಟ್ಸೇ ನೋಡ್ತಿರ್ಬೋದು. ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಅನ್ವಯ ಆಗುತ್ತಿದ್ದು, ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನಿಮಗೆ ಅನ್ವಯ ಆಗುತ್ತೆ. ನೋಡಿ, ನೀವು ಓದ್ಕೊಳ್ಳೋದಕ್ಕೆ ಒಂದು 5-6 ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳೋದಕ್ಕೂ ಒಂದು 3-4 ಅವರ್ ಆಗ್ತಾ ಇದೆ ಆ್ಯಂಡ್ ಎಕ್ಸಾಮ್ ಹತ್ರ ಬಂದಾಗ ಸ್ಟ್ರೆಸ್ ಆಗ್ತಾ ಇದೆ, ಕರೆಕ್ಟಾಗಿ ರಿವಿಷನ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ. ಸೊ ಇಷ್ಟೆಲ್ಲ ಆಗ್ತಾ ಇರುತ್ತೆ, ಬಟ್ ಸ್ಟಿಲ್ ನಿಮಗೆ ನೆನಪಿನಲ್ಲೂ ಕೂಡ ಉಳಿತಾ ಇರೋದಿಲ್ಲ. ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಹೇಗೆ AI ಟೂಲ್ಸ್ನ ಬಳಸ್ಕೊಂಡು ನಿಮ್ಮ ಒಂದು ಸ್ಟಡೀಸ್ನ 10 ಪಟ್ಟು ಜಾಸ್ತಿ ವೇಗವಾಗಿ ಓದೋದು, ನೆನ್ಪಿಟ್ಕೊಳ್ಳೋದು, ನೋಟ್ಸ್ ಮಾಡ್ಕೊಳ್ಳೋದು, ರಿವೈಸ್ ಮಾಡ್ಕೊಳ್ಳೋದು, ಯಾವುದೇ ಸ್ಟ್ರೆಸ್ ಇಲ್ದಲೆ ಹೇಗೆ ಆರಾಮಾಗಿ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ನೋಟ್ಸ್ನ ಹೇಗೆ ತಯಾರಿಸೋದು ಅನ್ನೋದ್ರ ವಿಧಾನ, ಸಮ್ಮರೀಸ್ ಪಡೆಯುವ ವಿಧಾನ, ಫ್ಲ್ಯಾಶ್ ಕಾರ್ಡ್ನ ಹೇಗೆ ನಾವು ರೆಡಿ ಮಾಡ್ಕೋಬೇಕು ಅನ್ನೋದು, ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ಳೋದು, ಸೊ ಇದೆಲ್ಲದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ಓಕೆ, ಮೊದಲನೇದಾಗಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ AI ಹೇಗೆ ಬಳಸೋದು. ಹಿಂದೆ ಎಲ್ಲ ಏನಾಗ್ತಿತ್ತು, ಒಂದು ಚಾಪ್ಟರ್ ಹೋಗಿ ಓದ್ಬಿಟ್ಟು ಒಂದು ನೋಟ್ಸ್ನ ತಯಾರಿಸ್ಕೊಳ್ಳೋದಕ್ಕೆ ಒಂದು 2-3 ಅವರ್ಸ್ ಆಗ್ತಾ ಇತ್ತು ಅಲ್ವಾ. ಇವಾಗೆಲ್ಲ AI ಇಂದ 5 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬಹುದು. ನಮ್ಮ ಥರ ಎಲ್ಲ ನೀವು ಕಷ್ಟಪಡೋ ಹಾಗೆ ಇಲ್ಲ, ಇವಾಗ ತುಂಬ ಈಸಿ ಆಗೋಗ್ಬಿಟ್ಟಿದೆ ಓದೋದೆಲ್ಲ. ಓಕೆ, ಹೇಗೆ ಉದಾಹರಣೆಗೆ ನೀವು ಯಾವುದೋ ಒಂದು ಬಯಾಲಜಿನ ಚಾಪ್ಟರ್ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ChatGPT ನೀವು ಯಾವ ರೀತಿ ಪ್ರಾಂಪ್ಟ್ ಕೊಡ್ಬೇಕು ಗೊತ್ತಾ? ಈ ಚಾಪ್ಟರ್ ಇಂದ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ನೋಟ್ಸ್ನ ರೆಡಿ ಮಾಡು, ಓಕೆನಾ, ಆ್ಯಂಡ್ ಮುಖ್ಯವಾದ ಪಾಯಿಂಟ್ಸ್ ಮಾತ್ರ ಕೊಡು ಅಂತ ನೀವು ಪ್ರಾಂಪ್ಟ್ ಕೊಡಬೇಕಾಗುತ್ತೆ. ಓಕೆ, ಸ್ಟೂಡೆಂಟ್ ಫ್ರೆಂಡ್ಲಿ ಇರಬೇಕು ಆ್ಯಂಡ್ ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾತ್ರ ಕೊಡು ಅಂತ ಅದಕ್ಕೆ ಪ್ರಾಂಪ್ಟ್ನ ನೀವು ಕೊಡಬೇಕಾಗುತ್ತೆ. ಅಂದರೆ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ ChatGPTಲಿ. ಸೊ ವಿದಿನ್ ಫ್ಯೂ ಮಿನಿಟ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಡೆಫಿನಿಷನ್ಸ್, ಕೀ ಪಾಯಿಂಟ್ಸ್ ಆ್ಯಂಡ್ ಶಾರ್ಟ್ ನೋಟ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಕಂಪ್ಲೀಟಾಗಿ ನೀವು ಹೇಳಬೇಕು, ನಾನು 6th ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ, ಬಯಾಲಜಿ ಆ್ಯಂಡ್ ಚಾಪ್ಟರ್ ನೇಮ್ ಇಸ್ ದಿಸ್, ಓಕೆ, and give me student friendly notes plus important points. then ಅದು ನಿಮಗೆ ಎಲ್ಲನೂ ತುಂಬ ಕ್ರಿಸ್ಪ್ ಅಂಡ್ ಕ್ಲಿಯರ್ ಆಗಿ ಜನರೇಟ್ ಮಾಡಿ ಕೊಡುತ್ತೆ. ಅದನ್ನು ನೀವು ವರ್ಡ್ ಡಾಕ್ಯುಮೆಂಟ್ ಆಗಿ ಡೌನ್ಲೋಡ್ ಮಾಡಿ ಕೂಡ ಇಟ್ಕೊಂಡು ಓದ್ಕೋಬಹುದು ಆ್ಯಂಡ್ ಅದನ್ನು ಜೆರಾಕ್ಸ್ ಕೂಡ ನೀವು ತೆಗೆಸ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಏನಂದರೆ, AI ಕೊಡೋದನ್ನೆಲ್ಲ ನಿಮ್ಮ ಟೀಚರ್ ರೀತಿ ಕನ್ಸಿಡರ್ ಮಾಡಬೇಡಿ, ಟೆಕ್ಸ್ಟ್ ಬುಕ್ ರೀತಿ ಕನ್ಸಿಡರ್ ಮಾಡಬೇಡಿ. ಅದನ್ನು ಕ್ರಾಸ್ ವೆರಿಫೈ ಮಾಡಿ, ಎಷ್ಟು ಚೆನ್ನಾಗಿ ಅದು ಮ್ಯಾಚ್ ಆಗ್ತಿದೆ, ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ, ಯಾವ್ದು ಇಲ್ಲ. ಸೊ ಇದನ್ನು ಜಸ್ಟ್ ಅಸಿಸ್ಟೆಂಟ್ ಆಗಿ ಬಳಸಿ ಅಷ್ಟೇ ಹೊರತು ನಿಮ್ಮ ಟೆಕ್ಸ್ಟ್ ಬುಕ್ ಆಗಿ ಬಳಸಬೇಡಿ AIನ. ಅರ್ಥ ಆಗ್ತಿದೆಯಾ? ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಬೇಕಾಗಿರೋದಿಲ್ಲ, ಮೇ ಬಿ ಅದನ್ನು ನೀವು ಹೊಡೆದಾಕ್ಬೋದು, ಅಥವಾ ಬರೀ ಇಂಪಾರ್ಟೆಂಟ್ ಒಂದು 10 ಪಾಯಿಂಟ್ ಇತ್ತು ಅದರಲ್ಲಿ ಅದನ್ನು ಬೇರೆ ಕಡೆ ನೋಟ್ಸಲ್ಲಿ ನೀವು ಬರೆದಿಟ್ಕೋಬಹುದು. ಸೊ ಈ ರೀತಿಯಾಗಿ ಅಸಿಸ್ಟೆಂಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಅದನ್ನು. ಸೊ ಇದರಿಂದ ಏನಾಗುತ್ತೆ, ಒಂದು 70% ಟೈಮ್ ನಿಮಗೆ ಸೇವ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಂದರೆ, ದೊಡ್ಡ ದೊಡ್ಡ ಚಾಪ್ಟರ್ ಇರುತ್ತೆ, ಅದನ್ನ 5 ನಿಮಿಷದಲ್ಲಿ ಅರ್ಥ ಮಾಡ್ಕೋಬಹುದು ನೀವು. ಸೊ ಅದಕ್ಕೆ ChatGPTಗೆ ನೀವು ಯಾವ ರೀತಿ ಪ್ರಾಂಪ್ಟ್ನ ಕೊಡಬೇಕು ಗೊತ್ತಾ? ಸೊ ಇದು 10th ಸ್ಟ್ಯಾಂಡರ್ಡ್ ಚಾಪ್ಟರ್. ಸೊ ಇದು ಮೇ ಬಿ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಇದ್ದು ಕೂಡ ಅದು ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಅಂದರೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕೂಡ ಅರ್ಥ ಮಾಡ್ಕೊಳ್ಳೋ ರೀತಿ ಈ ಒಂದು ಚಾಪ್ಟರ್ದ ಪಾಯಿಂಟ್ಸ್ಗಳನ್ನ ನನಗೆ ಕೊಡು ಅಂತ ನೀವು ಹೇಳ್ಬಹುದು. ಸೊ 2 ನಿಮಿಷದಲ್ಲಿ ನಿಮಗೆ ಆ ದೊಡ್ಡ ಚಾಪ್ಟರು ಒಂದು 5-6 ಲೈನಲ್ಲಿ ಅರ್ಥ ಮಾಡಿಸ್ಬಿಡುತ್ತದೆ. ಇವನ್ ನೀವು ಲೈನು ಹೇಳ್ಬೋದು, 5 ಲೈನ್ಸಲ್ಲಿ ಇದನ್ನ ಅರ್ಥ ಮಾಡಿಸು ಅಂದ್ರೂ ಕೂಡ ಅದು ಹೇಳುತ್ತೆ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ಎಕ್ಸಾಮ್ ಪ್ರಿಪರೇಷನ್ಗೆ ಹೇಗೆ AIನ ಯೂಸ್ ಮಾಡೋದು. ಎಲ್ಲರೂ ಏನು ಮಾಡ್ತಾರೆ, ಸುಮ್ಮನೆ ಓದ್ತಾ ಇರ್ತೀರಾ, ರೈಟ್? ಆದರೆ ಒಂದು ಪ್ರಾಕ್ಟೀಸ್ ಮಾಡೋದಿಲ್ಲ ಅವರು. ಸೊ ಈ ಥರ ಸಮಯದಲ್ಲಿ AI ನಿಮಗೆ ಪರ್ಸನಲ್ ಟೀಚರ್ ಆಗಿ ವರ್ಕ್ ಮಾಡುತ್ತೆ. ಸೊ ನೀವೇನು ಮಾಡ್ಬೋದು ಗೊತ್ತಾ? ಈಗ ಒಂದು 5 ಚಾಪ್ಟರ್ಸ್ಗಳಿರುತ್ತೆ, ಆ ಚಾಪ್ಟರ್ ನೇಮ್ಗಳೆಲ್ಲ ಹೇಳಿ ChatGPTಗೆ, ಈ 5 ಚಾಪ್ಟರಿಂದ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ 10 ಕ್ವೆಶನ್ ಈಚ್ ನನಗೆ ಕಳಿಸು ಅಂತ. ಸೊ ಅದನ್ನು ವರ್ಡ್ ಡಾಕ್ಯುಮೆಂಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಕ್ವೆಶನ್ಸ್ಗಳಿಗೆ ನಿಮ್ಗೆ ಆನ್ಸರ್ ಮಾಡೋಕ್ಕಾಗುತ್ತಾ ನೋಡಿ, ಎಕ್ಸಾಮ್ ರೀತಿನೇ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಮಾಕ್ ಎಕ್ಸಾಮ್ ರೀತಿ. ಅರ್ಥ ಆಯ್ತಾ? ಅದಾದಮೇಲೆ ಅದನ್ನ ಫೋಟೋ ತೆಗೆದು ಅದಕ್ಕೆ ರಿಟರ್ನ್ ಕಳಿಸಿ ಆನ್ಸರ್ ಮಾಡಿದ್ಮೇಲೆ ಇದನ್ನ ಅನಲೈಸ್ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡು ಅಂತ. ಸೊ ಅದು ನಿಮಗೆ ಕರೆಕ್ಟಾಗಿ ಫೀಡ್ಬ್ಯಾಕ್ನ ಕೊಡುತ್ತೆ ಆ್ಯಂಡ್ ಆ ಏರಿಯಾಸ್ ಯಾವ್ಯಾವ ಚಾಪ್ಟರ್ ಇರುತ್ತೆ ಅದನ್ನು ನೀವು ಮತ್ತೆ ರಿವೈಸ್ ಮಾಡಬಹುದು ಕೂಡ. ಅರ್ಥ ಆಗ್ತಿದೆಯಾ?
ನೆಕ್ಸ್ಟ್ ಫ್ಲಾಶ್ ಕಾರ್ಡ್ ಮೂಲಕ ಹೇಗೆ ನೆನಪಿನ ಶಕ್ತಿನ ಇನ್ಕ್ರೀಸ್ ಮಾಡ್ಕೋಬಹುದು ಗೊತ್ತಾ ನಿಮಗೆ? ಎಲ್ರು ಕೂಡ ಅದು ಇದು ಓದ್ತಾರೆ, ಒಂದು ವಾರದಷ್ಟರಲ್ಲಿ ಮರ್ತೋಗ್ಬಿಡ್ತಾರೆ, ರೈಟ್? ಸೊ ಇಂಥ ಸಮಯದಲ್ಲಿ ಫ್ಲಾಶ್ ಕಾರ್ಡ್ಗಳು ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮಗೆಲ್ಲ. ಹೇಗೆ ಗೊತ್ತಾ, ಉದಾಹರಣೆಗೆ ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ಫ್ರಂಟ್ ಸೈಡು, ಓಕೆ, ಅಂಡ್ ಬ್ಯಾಕ್ ಸೈಡು ಸಸ್ಯಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸುವ ಪ್ರಕ್ರಿಯೆ ಅಂತ ಬ್ಯಾಕ್ ಸೈಡ್ ಅಲ್ಲಿ ಇರ್ಲಿ. ChatGPTಗೆ ಹೇಳಿ, ಸೊ ಈ ಚಾಪ್ಟರ್ ಇಂದ ನನಗೆ 10 ಫ್ಲಾಶ್ ಕಾರ್ಡ್ಗಳು ಬೇಕು ಅಂತ. ಸೊ ಈಸಿಯಾಗಿ ನೀವು ರಿವೈಸ್ ಮಾಡ್ಕೋಬಹುದು ಪ್ರತಿದಿನ, ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟಡಿ ಸ್ಕೆಡ್ಯೂಲ್ಗಳನ್ನ ರಚಿಸೋದಕ್ಕೆ ನೀವು ChatGPTನ ಯೂಸ್ ಮಾಡ್ಬೋದು ಈಸಿಯಾಗಿ. ಸೊ ತುಂಬಾ ಜನಕ್ಕೆ ಎಷ್ಟು ಸಮಯ ಕೊಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ತಿರೋದಿಲ್ಲ, ಸೊ ಹೇಗೆ ಅಂದಾಜು ಮಾಡಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಸೊ ಅವಾಗ ನೀವು ChatGPT ಹೆಲ್ಪ್ ತಗೋಬಹುದು. ಸೊ ನೀವು ಅದಕ್ಕೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಡಬೇಕು. ನನಗೆ ಎಕ್ಸಾಮ್ಗೆ 30 ದಿನ ಬಾಕಿ ಇದೆ, ಇಷ್ಟು ಸಬ್ಜೆಕ್ಟ್ಸ್ ಇದೆ, ಪ್ರತಿದಿನ ನಾನು 2 hours ಓದಬೇಕು, ಓಕೆ? ಸೊ ನನಗೆ ಸ್ಟಡಿ ಪ್ಲಾನ್ನ ಕ್ರಿಯೇಟ್ ಮಾಡಿ ಕೊಡು ಅಂತ ಅದಕ್ಕೆ ಹೇಳಿ ನೀವು. ಸೊ ಅದು ನಿಮಗೆ ಸಬ್ಜೆಕ್ಟ್ ವೈಸ್ ಪ್ಲಸ್ ರಿವಿಷನ್, ಓಕೆ, ಪ್ಲಸ್ ಮಾಕ್ ಟೆಸ್ಟ್, ಸೊ ಇದನ್ನೆಲ್ಲ ರೆಡಿ ಮಾಡಿ ನಿಮಗೆ ಈಸಿಯಾಗಿ ಕೊಡುತ್ತೆ. ಸೊ ಓಕೆ ಗೈಸ್, ಸೊ ಇಷ್ಟು ದಿನ ChatGPTನ ಅದು ಇದು ಅಂತ ಒಂದು ಸಣ್ಣ ಪುಟ್ಟದೇನೋ ಆನ್ಸರ್ ಕೇಳೋದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಸೊ ಇವತ್ತು ತುಂಬಾನೇ ಯೂಸಸ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ, ಅಂಡ್ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇನ್ನೂ ಯಾವುದೇ ಇದೇ ರೀತಿ ನಿಮ್ಗೆ ವಿಡಿಯೋಸ್ ಇಷ್ಟ ಆದರೆ AI ರಿಲೇಟೆಡ್, ಸ್ಟೂಡೆಂಟ್ಸ್ ರಿಲೇಟೆಡ್, ಎಕ್ಸಾಮ್ ರಿಲೇಟೆಡ್, ಅಥವಾ ಲೈಫ್ ರಿಲೇಟೆಡ್, ಅಥವಾ ಮೋಟಿವೇಶನ್ ರಿಲೇಟೆಡ್, ಯು ಕ್ಯಾನ್ ಕಮೆಂಟ್, ಓಕೆ? ಸೊ ನಾನು ಇನ್ನೂ ಹೆಚ್ಚು ವಿಡಿಯೋ ನಿಮಗೆ ಮಾಡುತ್ತೀನಿ, ಓಕೆ? ಅಂಡ್ ಫಿನಾನ್ಸ್ ರಿಲೇಟೆಡ್, ಓಕೆ, ಹಣ ಉಳಿತಾಯ, ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಬೇಕಿದ್ರೆ ಹೇಳಿ, ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಆಯ್ತಾ? ಸೊ ನೋಡಿ, ಈಗಿನ ವಿದ್ಯಾರ್ಥಿಗಳಿಗೆ ತುಂಬಾನೇ ಅನುಕೂಲಗಳಿದೆ. ಸೊ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಒಂದು ಪೊಸಿಷನ್ಗೆ ಲೈಫಲ್ಲಿ ಅವರು ಹೋಗಬಹುದು. ಅಂಡ್ ಕೊನೆಯದಾಗಿ ಹೇಳ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, AI ನಿಮಗಾಗಿ ಅದು ಓದ್ತಾ ಇಲ್ಲ, ನಿಮ್ಮನ್ನು ರೀಪ್ಲೇಸ್ ಮಾಡಿಲ್ಲ ಆಸ್ ಎ ಸ್ಟೂಡೆಂಟ್ ಅದು, ಓಕೆನಾ? ನಿಮ್ಮ ಕೆಲಸಗಳು ಬೇಗ ಯಾವ ರೀತಿ ಮಾಡ್ಕೋಬಹುದು ಅನ್ನೋದಕ್ಕೆ ಅದು ಹೆಲ್ಪ್ ಮಾಡ್ತಿದೆ ಅಷ್ಟೇನೆ, ಅರ್ಥ ಆಗ್ತಿದ್ಯಾ? ಸೊ ಇವತ್ತಿಂದ AI ಎಂಟರ್ಟೈನ್ಮೆಂಟ್ ಕಲ್ದಲ್ಲೇ ಒಂದು ಲರ್ನಿಂಗಿಗೂ ಕೂಡ ಬಳಸ್ಕೊಂಡು ತುಂಬ ಚೆನ್ನಾಗಿ ಮಾರ್ಕ್ಸ್ಗಳನ್ನೆಲ್ಲ ಸ್ಕೋರ್ ಮಾಡ್ತೀರಾ, ಒಳ್ಳೆ ಹೆಸರು ತಗೋತೀರಾ ಎಲ್ಲರೂ ಅಂತ ನಾನು ಭಾವಿಸಿದ್ದೀನಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.